ನಾನು ನಿಮ್ಗೆ ಏನು ಹೇಳಾಕತ್ತೀನಿ ಅಂದ್ರೆ, ದಯಮಾಡಿ ನಾನು ಇನ್ನೊಂದು ಇದ ಒಂದು ಸಭೆ ಒಳಗೆ ಒಬ್ಬ ಅಗದಿ ಸೀನಿಯರ್ ಪ್ರೊಫೆಸರ್ ಆ ಭಾಷಣ ಮಾಡಿ ಇಳಿದವ್ರು ಹೋಗಿಂದ 3 ತಿಂಗಳದಾಗ ಅವರು ರಿಟೈರ್ಡ್ ಆದರು. ಅವ್ರು ಒಂದು ಮಾತು ಹೇಳಿದ್ರು, ನಾನು ಇಲ್ಲೇ ಕುಂತಿದ್ದೆ ಸ್ಟೂಡೆಂಟ್ ಆಗಿ. ಅವ್ರು ಹೇಳಿದ ಮಾತು ಕೇಳಿ ನನ್ನ ತಲೆನ ಕೆಟ್ಟು ಹೋಯ್ತು. ಯಪ್ಪ, ನಮ್ಮ ಗುರುಗಳು ನಮ್ಮ ವಿದ್ಯಾರ್ಥಿಗಳು ಈ ರೀತಿನೂ ವಿಚಾರ ಮಾಡ್ತಾರೆ ಅಂತೇಳಿ. ಅವ್ರು ಏನು ಹೇಳಿದ್ರು ಅಂದ್ರೆ, ದಯಮಾಡಿ ಬ್ರಿಟಿಷ್ ಅಧಿಕಾರಿಗಳು ಬರೆದಿರುವಂಥ ಪುಸ್ತಕಗಳನ್ನ ಓದಬೇಡ್ರಿ ಅಂತಂದ್ರು. ಚಪ್ಪಾಳೆ ಬಾರಿಸ್ರಿ ಎಲ್ಲರೂ ಜೋರಾಗಿ. ನಾ ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರೆ, ಆ ಮೇಡಮ್ ಈಸ್ ಅ ಪ್ರೊಫೆಸರ್, ವೆರಿ ವೆರಿ ಸೀನಿಯರ್ ಪ್ರೊಫೆಸರ್. ಅವ್ರು ಸ್ವಲ್ಪ ಜುಗಾಡ್ ಹಚ್ಚಿದ್ರಂದ್ರೆ, ಯಾರ್ಯಾರ ಪರಿಚಯ ಇದ್ರಂದ್ರೆ ಅವ್ರು ವೈಸ್ ಚಾನ್ಸಲರ್ ಆಗ್ಬೋದಾಗಿತ್ತು ಅಥವಾ ಯಾವ್ದಾರ ಕಮಿಟಿ ಒಳಗೆ ಚೇರ್ಮನ್ ಆಗ್ಬೋದಾಗಿತ್ತು. ಅಂತ ಒಬ್ಬ ಸೀನಿಯರ್ ಪ್ರೊಫೆಸರ್ ಅವರು, ಮೇಡಮ್ ಅವರು, ಬ್ರಿಟಿಷ್ ಅಧಿಕಾರಿಗಳು ಬರೆದಿರುವಂತ ಪುಸ್ತಕಗಳನ್ನ ಓದಬೇಡ್ರಿ ಅಂತ ಹೇಳಿದ್ರು. ಬೇಜಾರು ಮಾಡ್ಕೋಬೇಡ್ರಿ, ನಾನು ಹೆಚ್ಚು ಪುಸ್ತಕಗಳನ್ನ ಓದೋದು ಈ ಬ್ರಿಟಿಷ್ ಅಧಿಕಾರಿಗಳು, ಫ್ರೆಂಚ್ ಅಧಿಕಾರಿಗಳು, ಜರ್ಮನ್ ಮಿಷನರಿಗಳು, ಡೆನ್ಮಾರ್ಕಿನ ನಾವಿಕರು, ಭಾರತ ದೇಶದ ಬಗ್ಗೆ ಬರೆದಿರುವಂತ ಪುಸ್ತಕಗಳು. ಡೆನ್ಮಾರ್ಕಿನ ನಾವಿಕ 1600 ಸಮಥಿಂಗ್ನೊಳಗೆ ಒಂದು ಪುಸ್ತಕ ಬರ್ದಾನ. ಆ ಪುಸ್ತಕ ನನ್ನಂತಲ್ಲಿ ಐತಿ. ನಾನು ಯಾವ್ಯಾವ ಪುಸ್ತಕದ ಬಗ್ಗೆ ಮಾತಾಡಕತ್ತೀನಿ ಅವೆಲ್ಲ ಪುಸ್ತಕ ನನ್ನಂತ ಇದಾವು. ಯಾರಿಗಾರ ಯಾವತ್ತರ ಕನಸಿನಾಗಾರ ಆ ಪುಸ್ತಕ ನೋಡ್ಬೇಕಂತ ಆಸೆ ಐತ, ನಮ್ಮ ಕನಸಿನಾಗ ಬರ್ರಿ, ತಾ ತೋರಿಸ್ತೀನಿ. ಫಿಸಿಕಲ್ ಆಗಿ ನೋಡ್ಬೇಕು ಅಂತಂದ್ರೆ ನಮ್ಮ ಮನೆಗೆ ಬರ್ರಿ, ನಮ್ಮ ಲೈಬ್ರರಿ ಅದ, ನಾನು ಒಂದು ಲೈಬ್ರರಿ ಓಪನ್ ಮಾಡೀನಿ, ಆ ಲೈಬ್ರರಿ ಒಳಗೆ ಅದ, ಬರ್ರಿ ತೋರಿಸ್ತೀನಿ. ಈ ಪುಸ್ತಕ ಎಲ್ಲ ನಾನು ಯಾವ್ಯಾವ ಪುಸ್ತಕ ಹೇಳಾಕತ್ತೀನಿ ಎಲ್ಲ ಅದನ್ನು ಅದಾವು. ಅವನು ಡೆನ್ಮಾರ್ಕ್ ನಾವಿಕ, ಅವನು ಬರ್ದಿರೋ ಪುಸ್ತಕ. ಆ ಪುಸ್ತಕದಾಗ ಅವನು ಹೇಳ್ತಾನ, ಕೇರಳದೊಳಗೆ ಅವ ಕೇಳಿದ್ದಂತ ಕಥಿನ, ಗಣಪತಿ ಒಂದ್ ದಿವಸ ತನ್ನ ಸೊಂಡಿಲ್ನಾಗ ಪಾರ್ವತಿಗೆ ಕೆಟ್ಟದಾಗಿ ಮುಟ್ಲಿಕ್ಕತ್ತಿದ್ದಂತ. ಅದನ್ನ ನೋಡಿದಂತ ಶಿವ ಅವನ ತಲೆಯನ್ನ ಕಟ್ ಮಾಡಿಬಿಟ್ಟ. ಆಮೇಲೆ ಮತ್ತೆ ತಲೆ ರಿಪ್ಲೇಸ್ಮೆಂಟ್ ಮಾಡಿದ್ನಂತ. ದಿಸ್ ಈಸ್ ದೇರ್ ಇನ್ ದ ಬುಕ್ ರಿಟರ್ನ್ ಇನ್ ದ 1600 ಸಮಥಿಂಗ್. ಇವತ್ತು ನಮ್ಮ ಸಮಾಜ, ನಮ್ಮ ಮಾಧ್ಯಮಗಳು ಯಾಕೆ ಸೆನ್ಸಿಟಿವ್ ಆಗ್ಯಾವು? ಇದೇ ವಿಷಯವನ್ನ ಇವತ್ತು ಯಾರು ಹೇಳಿದ್ರು ಅಂತಂದ್ರೆ ಅವನ ತಲೆನ ಕಡಿಲಿಕ್ಕೆ ಯಾಕೆ ತಯಾರಾಗ್ಯಾರ? ಅವತ್ತು ಇದ್ದಂತ ಹಿಂದೂ ಧರ್ಮ ಇವತ್ತಿಲ್ಲೇನು ಐತಿ? ಅವತ್ತಿದ್ದಂತ ಐತಿಹ್ಯಗಳು ಇವತ್ತು ಇಲ್ಲೇನು ಅದಾವು? ಅವತ್ತಿದ್ದಂತ ಇತಿಹಾಸ ಇವತ್ತಿಲ್ಲೇನು ಐತಿ? ಆದ್ರ ಅವತ್ತಿದ್ದದ್ದು ಖರೆ, ಇವತ್ತು ಇದ್ದದ್ದು ಸುಳ್ಳು. ಇವತ್ತು ಹೇಳಿದ್ರೆ ಸುಳ್ಳು, ಅವತ್ತು ಹೇಳಿದ್ದು ಸತ್ಯ ಅನ್ನೋ ಯಾಕೆ ನಾವು ಮಾತಾಡಾಕ್ತೀವಿ? ಓಕೆ, ಕದಂಬರ ಮೂಲ ಯಾವುದು? ವೆರಿ ಗುಡ್. ಕದಂಬ ಕುಲ ಅಂತೇಳಿ ಒಂದು ಪುಸ್ತಕದ ಯಾರು ಓದಿರಿ? ಕೇಳಿರಿ? ಕದಂಬ ಕುಲ ಪುಸ್ತಕವನ್ನ ಬರೆದವ್ರು ಯಾರು? ವೆರಿ ಗುಡ್, ವೆರಿ ಗುಡ್. ನಾನು ನಿಮಗೆ ಇನ್ನು ಜಾಸ್ತಿ ಪುಸ್ತಕಗಳ ಬಗ್ಗೆ ಹೇಳ್ಕೊಂತ ಹೋಗೋದು ಬೇಡ. ಐ ವಿಲ್ just give some list of the books. It's a very small book, list of the books. ಅವುಗಳನ್ನ ನೀವು ಅನುಕೂಲ ಆಗ್ತಂದ್ರೆ ಎಲ್ಲರೂ ಸಿಗ್ತದೆ, ದಯಮಾಡಿ ಓದ್ರಿ. ಯಾಕೆ ಆಸ್ ಹಿಸ್ಟ್ರಿ ಸ್ಟೂಡೆಂಟ್ ತುಂಬಾ ಹೈ ಕ್ವಾಲಿಟಿ ರಿಸರ್ಚ್ ನೀವು ಮಾಡಬೇಕು ಅಂತ ನಿಮ್ಗೆ ಅನ್ಸಿತು ಅಂತಂದ್ರೆ ದಯಮಾಡಿ ಆ ಪುಸ್ತಕಗಳನ್ನ ಓದಿ. ನಾನು ಆ ಲೀಸ್ಟ್ ನಾವು ಹೇಳೋದಕ್ಕಿಂತ ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ, ಇದನ್ನ ಹೇಳಲೇಬೇಕು ಅಂತ ಅನಿಸ್ಲಿಕ್ಕತ್ತದ. ಇತಿಹಾಸದ ಸಂಶೋಧನೆಗಳಲ್ಲಿ ಕೆಲವೊಂದು ಸ್ಕ್ಯಾಂಡಲ್ಗಳಾಗಿದಾವೆ. ಆ ಸ್ಕ್ಯಾಂಡಲ್ಗಳ ಬಗ್ಗೆ ಗೊತ್ತೈತಿ? ಯಾವುದೋ ಒಬ್ಬ ಫಿಲ್ಮ್ ಸ್ಟಾರ್, XYZ ಫಿಲ್ಮ್ ಸ್ಟಾರ್, ಹೆಣ್ಮಗಳು XYZ ಬಾಡಿ ಬಿಲ್ಡರ್, ಅರಬಿ ಬಿಚ್ಚು ಓಡಾಡುವಂತ ಫಿಲ್ಮ್ ಸ್ಟಾರ್ ಕೂಡ ಓಡಾಡಕತ್ತಿದ್ದು ಅನ್ನೋಂಥ ಸ್ಕ್ಯಾಂಡಲ್ ನಿಮ್ಗೆ ಗೊತ್ತಿದೆ. ಆ ಸ್ಕ್ಯಾಂಡಲ್ ಬಗ್ಗೆ ಭಾಳ ಮಾತಾಡಿರಿ, ಸ್ಕ್ಯಾಂಡಲ್ ಬಗ್ಗೆ ಕೇಳ್ಕೊಂತನ ದೊಡ್ಡವರಾಗಿರಿ. ಗೊತ್ತೈತೆ ಹೌದಲ್ಲ? ವೆರಿ ಗುಡ್. ಇತಿಹಾಸದಲ್ಲಿ ಬಂದಿರುವಂತ ಸ್ಕ್ಯಾಂಡಲ್ಗಳು ಯಾವಾದ್ರೂ ಗೊತ್ತದವು? ನಾನು ನಿಮ್ಗೊಂದು ಒಂದು ಸ್ಕ್ಯಾಂಡಲ್ ಹೇಳ್ತೀನಿ.
ಹರಪ್ಪ ಮೊಹೆಂಜೋದಾರೋ ಸಿವಿಲೈಸೇಷನ್ ನಲ್ಲಿ ಕುದುರೆ ಇತ್ತು ಅನ್ನುವಂತ ಒಂದು ಸ್ಕ್ಯಾಂಡಲ್ ಇದೆ. ಸ್ಕ್ಯಾಂಡಲ್ ಆಯ್ತು. ಯಾಕಾಯ್ತು? ಭಾರತ ದೇಶದ ಮಹಾನ್ ಸಂಶೋಧಕರು ಒಂದಿಬ್ರು ಹರಪ್ಪ ಮೊಹೆಂಜೋದಾರೋ ಸಿವಿಲೈಸೇಷನ್ ಅಲ್ಲಿ ಕುದುರೆ ಇತ್ತು ಅಂತೇಳಿ ಒಂದು ಪ್ರಬಂಧವನ್ನ ಮಂಡಿಸಿದ್ರು. ಇದು ನಿಮ್ಗೆ ಗೊತ್ತಾ? ಯಾರಿಗಾದ್ರು ಗೊತ್ತಿದೆ? ಅವ್ರ ಹೆಸರು ಹೇಳ್ತೀರಿ ಮೇಡಮ್? ಓಕೆ, ದೇ ಫೌಂಡ್ ದ ಸ್ಕೆಲಿಟನ್ಸ್ ಆಫ್ ಹಾರ್ಸ್ which was later disproved. And it was proved that only Aryan times horses were there. Yes, thank you madam. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಇದು ಸತ್ಯ. ನಾನು ನಿಮ್ಗೆ ಈ ಸ್ಕ್ಯಾಂಡಲ್ ಬಗ್ಗೆನೇ ಮಾತಾಡಕತ್ತೀನಿ. ನಮ್ಮಲ್ಲಿ ಒಬ್ರು ಮಹಾನ್ ಸಂಶೋಧಕರಾಗಿ ಪಾಪ 90 ಎಷ್ಟೋ ವಯಸ್ಸಾಗಿ ಅವ್ರು ತೀರ್ಕೊಂಡ್ರು. ಮೊನ್ನೆ 1 ವರ್ಷ ಆಗಿರ್ಬೋದು ಅವ್ರು ತೀರ್ಕೊಂಡು. ಅವ್ರ ಹೆಸರು SR ರಾವ್ ಅಂತೇಳಿ. ಅವರ ಶಿಷ್ಯ ಒಬ್ರು ಜಾ ಅಂತೇಳಿ, ಬಿಹಾರದ ಕಡೆಯವರು ಜಾ ಅಂತೇಳಿ. ಮತ್ತೆ ಇನ್ನೊಬ್ರು ಯಾರೋ ಇರ್ಬೇಕಂತ ಕಾಣುತ್ತಾ. ಇವರೆಲ್ಲರೂ ಸೇರ್ಕೊಂಡು ಏನು ಹೇಳಿದ್ರು ಅಂದ್ರೆ, ಹರಪ್ಪನ್ ಸಿವಿಲೈಸೇಷನ್ ವಾಸ್ ಅನ್ ಆರ್ಯನ್ ಸಿವಿಲೈಸೇಷನ್. ಅವ್ರಂತೇಳಿ ಕುದುರೆಗಳಿದ್ವು ಅಂತೇಳಿ ಒಂದು ಹರಪ್ಪನ್ ಸೀಲ್ ಅನ್ನ ಪಬ್ಲಿಷ್ ಮಾಡಿದ್ರು. ನಾನು ನಿಮ್ಗೆ ಹೇಳ್ತೀನಿ, ಅಮೇರಿಕನ್ ಸ್ಕಾಲರ್ಸ್, ಪಾಕಿಸ್ತಾನಿ ಸ್ಕಾಲರ್ಸ್, Indian scholars, especially South Indian Tamil scholars, and even some German English scholars who have studied thoroughly from the beginning Harappa Mohenjo-daro civilization, they bombasted, they blasted those people. ನೀವು ಮಾಡ್ರಿ, ಸಂಶೋಧನೆ ಮಾಡ್ರಿ, ನಾವು ಬೇಡ ಅನ್ನೋದಿಲ್ಲ, ಇಂಥ ಸುಳ್ಳು ಹೇಳ್ಕೊತ ಯಾಕೆ ತಿರುಗಾಡ್ತೀರಿ ಅಂತಂದ್ರು. ಇಂಥ ಸುಳ್ಳುಗಳನ್ನು ಯಾಕೆ ಹೇಳ್ತೀರಿ ಅಂತ ನಾನು ನಿಮಗೆ ಕ್ವಶನ್ ಕೇಳ್ತೀನಿ. ಇತಿಹಾಸದಲ್ಲಿ ಈ ರೀತಿ ಸುಳ್ಳನ್ನ ಹೇಳಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ? ಯಾಕೆ ಪ್ರಯತ್ನ ಮಾಡ್ತಾರೆ? ಯಾವ ತರ ಯಾರು ವಿಚಾರ ಮಾಡಿದ್ರಿ? ನಾನು ನಿಮ್ಗೆ ಹೇಳ್ತೀನಿ, ಜಾನ್ ಫೇತ್ಫುಲ್ ಫ್ಲೀಟ್ ಬಸವಣ್ಣವ್ರ ಬಗ್ಗೆ ಏನು ಹೇಳ್ಯಾರ ಅನ್ನೋದನ್ನ ತಾವು ದಯಮಾಡಿ ತೆಗೆದುಬಹುದು. ಯಾಕಂದ್ರೆ ನಾವು ಒಂದೇ ವ್ಯೂಸ್ ಇಟ್ಕೊಂಡು ಬದುಕೋದು ಬೇಡ. ನಾನು ಕೇವಲ ಈ ವ್ಯೂ ಸರಿ ಅಂತ ಹೇಳೋದಿಲ್ಲ, ಕೇವಲ ಆ ವ್ಯೂ ಸರಿ ಅಂತ ಹೇಳೋದಿಲ್ಲ. ಇವೆಲ್ಲವನ್ನು ಓದಿದ ಮೇಲೆ ನನ್ನ ಮನಸ್ಸಿನೊಳಗೆ ಏನು ಬರ್ತದ, ನನಗೆ ಯಾಕೆ ಸರಿ ಅಂತದ ಅನಿಸ್ತದ, ಅದನ್ನ ನಾನು ಹೇಳ್ತೀನಿ. ಅದು ಸಂಶೋಧನೆ ಆಗ್ಲಿ, ಆ ರೀತಿ ಸಂಶೋಧನೆ ಮಾಡ್ರಿ. ನಮ್ಮ ಮಾಸ್ತರ್ಗಳು ಒಬ್ರಿದ್ರು, ಭಾರಿ ದೊಡ್ಡ ಮನುಷ್ಯರು. ಅವರು XYZ ಸಬ್ಜೆಕ್ಟ್ನೊಳಗೆ ಪಿತಾಮಹ ಅಂತೇಳಿ ಅನ್ನಿಸ್ಕೊಂಡ್ಬಿಟ್ಟಾರ. ಅವ್ರು ಹೇಳಿದ್ದೆಲ್ಲ ಕರೆ. ನಾನು ಅವ್ರಂತಲೇ ಗೈಡ್, ಅವರ ನನ್ನ ಗೈಡು. ಅವ್ರ ಕೂಟಾಗ ನಾನು PhD ಮಾಡಾಕತ್ತೀನಿ. ಇನ್ನು 2 ತಿಂಗಳದಾಗ PhD ಬರ್ತದೆ. ಚಾಲು ಆಗಿ 1 ತಿಂಗಳಾಗ್ತದೆ. ಒಬ್ಬಾಕಿ ಹುಡುಗಿ ಹೇಳ್ತಾಳೆ ನನಗೆ, ಹಿಂಗ ಹೌದುವಾ, ನೀನು ಆ ಸಬ್ಜೆಕ್ಟ್ನೊಳಗೆ ಎಷ್ಟು ಪುಸ್ತಕ ಕಲೆಕ್ಟ್ ಮಾಡಿದಿ ಇಲ್ಲಿವರೆಗೆ? ಸರ್, ನಮ್ಮ ಗೈಡ್ ಎಲ್ಲ ಪುಸ್ತಕ ಕೊಟ್ಬಿಟ್ಟಾರ್ರಿ. ಈಗ ಅವ್ರು ಸದ್ಯಕ್ಕೆ ನಂತೇಳಿ ಅವರು ಮಾಡಿದ್ದು ಹಿಂದೆ ಒಂದು ಏನು ಪುಸ್ತಕ ನಂತೇಳಿ ಅದರ ಸಬ್ಜೆಕ್ಟ್ನಾಗ ಅವರು ಕರ್ನಾಟಕದ ಬಗ್ಗೆ ಮಾಡಿದ್ರು, ಈಕೆ ಮುಂಡ್ರಗಿ ಬಗ್ಗೆ ಮಾಡ್ಲಿಕ್ಕೆ. ಅವರು ಗೈಡ್ ಅವರು ಕರ್ನಾಟಕದ ಬಗ್ಗೆ ಮಾಡಿದ್ರು ಅದೇ ಸಬ್ಜೆಕ್ಟ್ನಾಗ, ಈಕೆ ಮುಂಡ್ರಗಿ ಬಗ್ಗೆ ಮಾಡ್ಲಿಕ್ಕೆ. ಆಯ್ತು, ಅದಕ್ಕೆ ಹಾರ್ಸ್ ಪ್ಲೇ ಅಂತ ಹೇಳ್ತಾರ. ಸ್ಕ್ಯಾಂಡಲ್ ಹೆಸರು ಹಾರ್ಸ್ ಪ್ಲೇ ಅಂತೇಳಿ. ಹರಪ್ಪ ಸಿವಿಲೈಸೇಷನ್ದು ನೀವು ಗೂಗಲ್ನೊಳಗೆ ಹಾರ್ಸ್ ಪ್ಲೇ ಅನ್ನೋದನ್ನ ನೀವು ಹುಡುಕಿದ್ರಿ ಅಂತಂದ್ರೆ ನಿಮ್ಗೆ ಈ ಸ್ಕ್ಯಾಂಡಲ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗ್ತದೆ. ನಾನು ಸುಮ್ಮನೆ ಈಗ ಒಂದೊಂದು ವಿಷಯದ ಬಗ್ಗೆ ಹೇಳ್ಕೊಂತ ಡೀಟೇಲ್ ಆಗಿ ಹೋಗೋದು ಬೇಡ. ನಾನು ನಿಮಗೆ ಆ ಪುಸ್ತಕಗಳನ್ನ ಹೆಸರುಗಳು ಹೇಳ್ಕೊಂತ ಹೋಗ್ತೀನಿ. ಕೆಲವೊಂದು ಅರ್ಲಿ ಹಿಸ್ಟ್ರಿ ಆಫ್ ವೈಷ್ಣವಿಸಮ್ ಇನ್ ಸೌತ್ ಇಂಡಿಯಾ, early history of Vaishnavism in South India, Alexander's campaign on the Indian northwest frontier, Ancient India by Ptolemy, the dynasties of the Canaries district of the Bombay presidency, John Faithful Fleet, the Hindus, Wendy Doniger,
ಈ ಪುಸ್ತಕದ ಬಗ್ಗೆ ನಾನು ಒಂದು 2 ನಿಮಿಷ ಬಿಟ್ಟು ಮತ್ತೆ ಮಾತಾಡ್ತೀನಿ. ವೆಂಡಿ ಡಾನಿಗರ್, ದ ಹಿಂದೂಸ್ ಅನ್ನೋ ಪುಸ್ತಕ. ಭಗವದ್ಗೀತಾ, ರೆವರೆಂಡ್ ಜೆ ಗ್ಯಾರೆಟ್. ಭಗವದ್ಗೀತಾ, ಸಿ ವಿಲ್ಕಿನ್ಸ್. ದ ಡ್ರಾವಿಡಿಯನ್ಸ್, ಗುಸ್ತವ್ ಒಪರ್ತ್. Annals of Rajasthan by Todd. Ancient Karnataka, History of Tuluvas, B.A. Salatore. B.A. Salatore. The successors of the Satavahanas in Lower Deccan, Dinendra Sarkar. Beginnings of Vijayanagara History, Reverend H. Harras. Ashoka, James M. McPhail. History of the Rashtrakutas, Pandit Vishweshwar Nath. The Kadamba Kula, George M. Moraes. The Hoysala Vamsa, William Coelho. The Hoysalas, J. Duncan M. Darrett. The successors of Satavahanas in Lower Deccan, avagale helide. Early Pallavas, D.C. Sarkar. Historical sketches of ancient Deccan, Gangas of Talakadu. History of Mandu, the ancient capital of Malwa. Weapons, army, organization and political maxims by Gustav Oppert. Notes on 7 pagodas. Hindu Kings of Kabul, Sir E. Clive Bailey. Bundelkhand, Rewa, Malwa and Gwalior. Cultural history of Karnataka, Chalukyan architecture. Life in Hurli Tuluva, ancient history of the Deccan. The Pallavas, Jovial Dubroil. A study in genealogy of Pallavas by Harras. ನಾನು ನಿಮ್ಗೆ ಹೇಳ್ತೀನಿ, ಎಷ್ಟು ಮಂದಿ ಕರೆನ ಇತಿಹಾಸವನ್ನ ಪ್ರೀತಿ ಮಾಡ್ತೀರಿ? ಕೈಯ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಿ, ಯಾಕಂದ್ರೆ ಎಲ್ಲರೂ ಕೈ ಎತ್ತೀರಿ. ಅವ ಮಕ್ಕೊಂಡನಲ್ಲ, ಅವ ಬಂದ್ಬಿಟ್ಟು ಎಲ್ಲರ ಸದ್ಯ ಬೇಡ. ನಾನು ನಿಮ್ಗೆ ಹೇಳ್ತೀನಿ ರೀ, ಮಂದಿ ಎದಕ್ಕೆ ಮಕ್ಕೋತಾರ? ಸೆರೆ ಕುಡಿದ್ರೆ ಮಕ್ಕೋತಾರ, ಪ್ರೀತಿ ಮಾಡಿದ್ದ ಮಕ್ಕೋತಾರ, ದಣದಿದ್ರ ಮಕ್ಕೋತಾರ. ಆದ್ರೆ ನಾನು ನಿಮ್ಗೆ ಹೇಳ್ತೀನಿ, ಯಾವತ್ತೂ ಬ್ಯಾಸರ ಆದ್ರ ಮಂದಿ ಮಕ್ಕಳ್ತೀವಿ. ಬಟ್ ಭಾಳ ಮಂದಿ ಏನಂತ ತಿಳ್ಕೊತಾರ, ಬ್ಯಾಸರ ಆದ್ರ ಮಕ್ಕೋತಾರ ಅಂತೇಳಿ. ಆದ್ರೆ ದಣದ್ರ ಮಕ್ಕೋತಾರ, ಅವ ಪಾಪ ಭಾಳ ದಂದಾನ. ನಮ್ಮನ್ನ ಕೇಳಿ ಕೇಳಿ ಅಥವಾ ಅವ ಏನೋ ಬೇರೆ ದುಡಿದು ಇರೋ ಲೆಕ್ಕ. ಒಂದು ಮಾತು ಹೇಳ್ತೀನಿ, ನೀವೆಲ್ಲರೂ ಇತಿಹಾಸ ಪ್ರೀತಿ ಮಾಡ್ತೀರಿ ಅಂತೇಳಿ ಕೈ ಎತ್ತಿದ್ರಿ. ಈಗ ಎಷ್ಟು ಮಂದಿ ನಿಮ್ಗೆ ಹುಡುಗ ಹುಡುಗಿ ಹೆಂಡತಿ ಗಂಡನ ಪ್ರೀತಿ ಮಾಡ್ತೀರಿ? ಕೈ ಎತ್ತಿ. ಯಾರು ಕೈ ಎತ್ತಿಲ್ಲ. ಇರೋ ಲೆಕ್ಕ. ಮದುವೆ ಆದವರು, ಆಫೀಸಿಯಲ್ಲಿ ಮದುವೆ ಆದವರು ಕೈ ಎತ್ತಾರ, ಇರೋ ಲೆಕ್ಕ. ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಈ ಪ್ರಶ್ನೆ ಕೇಳಾಕತ್ತೀನಿ ಅಂದ್ರೆ, ನೀವು ಪ್ರೀತಿ ಪಾತ್ರರು ಅಂತೇಳಿ ದಿನಾಲು ಭೇಟಿ ಆಗ್ತೀರಿ, ಅವ್ರಿಗೆ ದಿನಾಲು ಫೋನ್ ಮಾಡ್ತೀರಿ, ಅವ್ರಿಗೆ ದಿನಾಲು SMS ಮಾಡ್ತೀರಿ, ಅವ್ರಿಗೆ ದಿನಾಲು ವಾಟ್ಸಪ್ ಮಾಡ್ತೀರಿ, ಅವ್ರಿಗೆ ದಿನಾಲೂ ಫೇಸ್ಬುಕ್ನಾಗ ಕುಚ್ಚು ಮಾಡ್ತೀರಿ. ಇಷ್ಟೆಲ್ಲ ನೀವು ಮಾಡುವಂಥವ್ರು ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಗೆ ಪ್ರೀತಿ ಪಾತ್ರವಾದಂಥ ಇತಿಹಾಸದ ಪುಸ್ತಕದ ಬಗ್ಗೆ ಏನೇನು ಮಾಡ್ತೀರಿ ಒಬ್ಬೊಬ್ಬರು ಹೇಳ್ತೀರಿ. ಏನು ದಿನಾಲು ಇತಿಹಾಸದ ಪುಸ್ತಕ ಓದ್ತಿದ್ದಿ, ಚಸ್ಮಾ ಹಾಕೊಂಡಿದ್ದಲ್ಲ ನೀನು, ಓದಂಗಿಲ್ಲ. ಮತ್ತೆ ಇತಿಹಾಸ ಪುಸ್ತಕ ಯಾಕೆ ಪ್ರೀತಿ ಮಾಡ್ತೀನಿ? ಇತಿಹಾಸನೇ ಯಾಕೆ ಪ್ರೀತಿ ಮಾಡ್ತೀನಿ? ಇರೋ ಲೆಕ್ಕ ಕುಂದ್ರೆ ಟೆನ್ಷನ್ ತಗೋಬೇಕು. ನಾನು ನಿಮ್ಗೆ ಹೇಳ್ತೀನಿ, ಇಫ್ ಐ ಸೇ ಐ ಲವ್ ದಿಸ್, then I should express my love. How do I express? ನಾ ಹೇಳುವ ಹಂಗೆ ಹೇಳಿದ್ರೆ ಅಂದ್ರೆ ಭಾಳ ಮಂದಿ ಡೈವರ್ಸ್ ಆಗ್ತದೆ. ನಾ ಹೇಳ್ತೀನಿ, ಪುಸ್ತಕ ಅಂದ್ರೆ ನನಗೆ ಮೊದಲನೇ ಹೆಂಡತಿ,
ಇನ್ನು ಬಾಕಿ ಯಾರು ನನ್ನ ಜೀವನದಾಗ ಬಂದ್ರೆ ಅವ್ರು 2ನೇ ಹೆಂಡತಿ ಇರ್ಬೋದು, 3ನೇ ಹೆಂಡತಿ ಇರ್ಬೋದು, 4ನೇ ಹೆಂಡತಿ ಇರ್ಬೋದು. ಬಟ್ ಪುಸ್ತಕ ಅಂದ್ರೆ ಮೊದಲನೇ ಹೆಂಡತಿ. ಮತ್ತೆ ನೀವು ಲೈಬ್ರರಿ ಒಳಗೆ ಇಷ್ಟು 5,000 ಮಂದಿ ಪುಸ್ತಕ ಇಟ್ಕೊಂಡಿರಲ್ಲ ಅಂತ ಕೇಳ್ತಾರೆ ನನಗೆ. ಹೌದು, ಅವ್ರು 5,000 ಮಂದಿ ನನಗೆ ಹೇಳ್ತಾರೆ. ಮಕ್ಕಳು ಮುಂದೆ ನನ್ನ ಹಾಸಿಗೆ ಮೇಲೆ ನನ್ನ ಕುಟಾಗ ಪುಸ್ತಕ ಮಕ್ಕೋತೈತಿ. ತಲೆಗೆ ವೆಬ್ಸ್ಟರ್ ಡಿಕ್ಷನರಿ ದಿಂಬಾಗ್ತೈತಿ. ಅಪ್ಕೊಳಕ ರಾಶಿ ರಾಶಿ ಪುಸ್ತಕ ಬಿದ್ದಿರ್ತಾವ ಹಾಸಿಗೆ ಮೇಲೆ. ನಾನು ನಿಮ್ಗೆ ಹೇಳ್ತೀನಿ, ಅಥವಾ ನನ್ನ ಲ್ಯಾಪ್ಟಾಪ್ ಇರ್ತೈತಿ, ಇಲ್ಲಾಂದ್ರೆ ನನ್ನ ಐಪ್ಯಾಡ್ ಇರ್ತೈತಿ. ನಾನು ನಿಮ್ಗೆ ಹೇಳ್ತೀನಿ, ಖರೇನ ನೀವು ಲವ್ ಮಾಡ್ತೀನಿ ಅಂತಂದ್ರೆ ಮತ್ತೆ ನೀವು ಇಲ್ಲಿವರೆಗೂ ಯಾಕೆ ಮರಿ ಹಾಕಿಲ್ಲ? ಸಿ, ಐ ಆಮ್ ಆಸ್ಕಿಂಗ್ ದೀಸ್ ಕ್ವಶನ್ಸ್ ಇನ್ ಎ ವೆರಿ ವೆರಿ ಕೊಲೋಕಿಯಲ್ ಲ್ಯಾಂಗ್ವೇಜ್. ಕೊಲೋಕಿಯಲ್ ಧಾರವಾಡ ಭಾಷೆದಾಗ ಮರಿ ಹಾಕಿಲ್ಲ ಅಂದ್ರೆ ಪುಸ್ತಕ ಬರ್ದಿಲ್ಲ, ಒಂದು ಆರ್ಟಿಕಲ್ ಬರ್ದಿಲ್ಲ, ನ್ಯೂಸ್ ಪೇಪರಿಗೆ ಒಂದು ಆರ್ಟಿಕಲ್ ಕಳಿಸಿಲ್ಲ, ರಿಸರ್ಚ್ ಮ್ಯಾಗಝಿನ್ಗೆ ಒಂದು ಆರ್ಟಿಕಲ್ ಕಳಿಸಿಲ್ಲ. ಮತ್ತೆ ನೀವು ಏನು ಲವ್ ಮಾಡಕ್ಕೆ? ನಿಮ್ಮ ಪ್ರೀತಿ ಪಾತ್ರವಾದಂಥ ಹುಡುಗಿನ ಪಾಪ ಅಕ್ಕಿನ ಅವಳ ಮನ್ಯಾಗ ಇಟ್ಟು ನೀವು ಇಲ್ಲಿ ಬಂದಿರಿ. ನಿಮ್ಗೆ ಖರೇನ ನಿಮ್ಗೆ ಅಕ್ಕಿ ಮೇಲೆ ಭಾಳ ಲವ್ ಇತ್ತಂದ್ರೆ ಮತ್ತೆ ಇತಿಹಾಸದ ಮೇಲೆ